ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಕಿತ್ತೂರು ಕರ್ನಾಟಕ ಶಾಸನಿಗೆ, ಕಿತ್ತೂರು ಕರ್ನಾಟಕ ಶಾಸನಿಗೆ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಧಿಕ್ಕಾರ, ಧಿಕ್ಕಾರ. ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು. ಸೂಕ್ತ ಪರಿಹಾರ ನೀಡಿದರೆ ಶಾಂತಿ, ಇಲ್ಲಂದರೆ ಕ್ರಾಂತಿ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸೂಕ್ತ ಪರಿಹಾರ ಒದಗಿಸಿದ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ, ಕಾರ್ಮಿಕರ ಹಿತ ಕಾಯ್ದ ಮಾಲೀಕರಿಗೆ, ಕಾರ್ಮಿಕರ ಹಿತ ಕಾಯ್ದ ಮಾಲೀಕರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. 1 ಕೋಟಿ ರೂಪಾಯಿ ಕಾರ್ಮಿಕರಿಗೆ ನೀಡಿದರೆ ಶಾಂತಿ, ಫ್ಯಾಕ್ಟರಿಯಲ್ಲಿ ತೀರಿಕೊಂಡಂತ ಕಾರ್ಮಿಕರಿಗೆ 1 ಕೋಟಿ ರೂಪಾಯಿ ನೀಡಿದಂತ ಮಾಲಕರಿಗೆ ಏನೋ ಮಾಡಕ ಅಲ್ಲ. ಕಿತ್ತೂರು ಸೇನೆಗೆ ಇವತ್ತಿನ ದಿನ ಬೈಲಹೊಂಗಲ್ ತಾಲೂಕಿನ ಮರ್ಕುಂಬಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಏನು ಮೊನ್ನೆ 8 ಜನ ತೀರಿಕೊಂಡಿದ್ದರು. ಅವರ ತೀರಿಕೊಂಡಂಥ ಕುಟುಂಬಗಳಿಗೆ ಈ ಫ್ಯಾಕ್ಟ್ರಿ ಮಾಲಕರು ಕೇವಲ 20 ಲಕ್ಷ ರೂಪಾಯಿಗಳನ್ನು ಘೋಷಣೆ ಮಾಡಿದ್ದಾರೆ. ಆ 20 ಲಕ್ಷ ರೂಪಾಯಿಗಳ ಆ ಕುಟುಂಬಕ್ಕೆ ಅದಕ್ಕೂ ಕೂಡ ಸಾಲೋದಿಲ್ಲ. ಅವರ ಕುಟುಂಬಕ್ಕೆ ನಾವು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ 1 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಬೇಕು. 1 ಕೋಟಿ ರೂಪಾಯಿ ಘೋಷಣೆ ಮಾಡದೇ ಇದ್ದರೆ ಮುಂದೆ ನಾವು ಕಿತ್ತೂರು ಕರ್ನಾಟಕ ಸೇನೆಯಿಂದ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಯಾಕಂತಂದರೆ ಇಲ್ಲಿ ದುಡಿಯುತ್ತಿರುವಂಥ ಕಾರ್ಮಿಕರಿಗೆ ಅವರಿಗೆ ಒಂದು ಏನಂತಂದರೆ ನಾವು ನಿಮ್ಮ ಜೊತೆ ಇದ್ದೇವೆ, ನಿಮಗೆ ಯಾವತ್ತೂ ಕೂಡ ನಿಮ್ಮ ಹಿಂದೆ ಇದ್ದೇವೆ ಅಂತೇಳಿ ಮಾಲಕರು ಬಂದು ಇನ್ನೂವರೆಗೂ ಯಾಕೆ ಹೇಳ್ತಾ ಇಲ್ಲ ಅನ್ನೋಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ದಯವಿಟ್ಟು ನಾನು ಮಾಲಕರಿಗೆ ಎಲ್ಲರಿಗೂ ಮನವಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ನೀವು ಅವರಿಗೆ ಪೇ ತುಂಬಿದರೆ ಅದನ್ನು ಕೂಡ ಸರ್ಕಾರದ ವತಿಯಿಂದ ಸರಿಯಾಗಿ ಅವರಿಗೆ ಬರ್ತಕ್ಕಂಥ ಅನುದಾನವನ್ನು ಮುಡಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು. ಅದರ ಜೊತೆಗೆ ನಾವು ಕಿತ್ತೂರು ಕರ್ನಾಟಕ ಸೇನೆಯಿಂದ ನಾಳೆ ಕೂಡ ಬೆಳಗಾವಿಯಲ್ಲಿ ಇದೇ ಹೋರಾಟವನ್ನು ಹಮ್ಮಿಕೊಂಡು DC ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ 1 ಕೋಟಿ ರೂಪಾಯಿ ತಾವೇನಾದ್ರು ಘೋಷಣೆ ಮಾಡದೇ ಇದ್ದರೆ ಕಿತ್ತೂರು ಕರ್ನಾಟಕ ಸೇನೆಯಿಂದ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಟ್ಟಿದ್ದೀವಿ, ಹಮ್ಮಿಕೊಳ್ಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ವಹಿಸ್ಪಡಿಸ್ತೀನಿ.